ಎಲ್ಲ ರೈತ ಬಂದರು ನಮಸ್ಕಾರ. ಇದು ಕರ್ಬೂಜ ಹಣ್ಣಲ್ಲಿ ಒಂದು ಹೊಸ ತಳಿ ಬಂದಿದೆ, ಗುಜರಾತ್ ಗ್ಲೋರಿ ಅಂತ. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಕ್ಯಾತಗೊಂಡನಹಳ್ಳಿಯಲ್ಲಿ ಒಬ್ಬರು ರೈತರು ಬೆಳೆದಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಇದನ್ನ ಬೆಳೆದಿರೋಂಥ ಅನುಭವ ಯಾವ ರೀತಿ ಅಂತ. ಸರ್ ಹೇಳಿ ಸರ್, ಗುಜರಾತ್ ಗ್ಲೋರಿ ಒಂದು ತಳಿನ ಹಾಕಿ ಯಾವ ರೀತಿ ಬೆಳೆದಿದ್ದೀರಾ ಮತ್ತು ನಿಮಗೆ ಏನು ಅನಿಸ್ತಾ ಇದೆ ಅಂತ? ಸರ್ ನಮಗೆ ಮೊದಲೆಲ್ಲ ಬೇರೆ ವೆರೈಟಿ ಹಾಕಿದ್ವಿ, ಅದಕ್ಕಿಂತ ಸೆಟ್ಟಿಂಗ್ ಭಾಳ ಚೆನ್ನಾಗಿದೆ ಅನಿಸ್ತಿದ್ವಿ. ಹಿಂಗೆ ಟನ್ನೇಜ್ ಜಾಸ್ತಿ ಆಗುತ್ತೆ, ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಎಲ್ಲರೂ ಹಾಕ್ಬೋದು, ತೊಂದರೆ ಇಲ್ಲ ಸರ್. ಆಗ್ಬೋದಾ ಸರ್? ಆಗ್ಬೋದು ಸರ್, ಒಳ್ಳೆ ಇಳುವರಿ ಬರುತ್ತೆ ಸರ್. ನೀವು ಎಷ್ಟು ವರ್ಷಗಳು ಬೆಳೀತಾ ಇದ್ದೀರಿ ಸರ್ ಇದನ್ನ? ಸರ್ ಬೇರೆ ವೆರೈಟಿ ಎಲ್ಲ ಒಂದು 5 ವರ್ಷದಿಂದ ಬೆಳಿತೀವಿ, ಇದು ಗುಜರಾತ್ ಗ್ಲೋರಿ ಇದೆ ಸರ್. ಇದು ಬೆಳೆದ ಸರ್ ಬೇರೆ ವೆರೈಟಿಗಿನ್ನ ಏನು ಸ್ಪೆಷಲ್ ಏನು ಅನಿಸ್ತಿದ್ರಲ್ಲ? ಸ್ಪೆಷಲ್ ಏನಂತಂದ್ರೆ ಸೆಟ್ಟಿಂಗ್ ಜಾಸ್ತಿ ಬರುತ್ತೆ, ಟನ್ನೇಜ್ ಜಾಸ್ತಿ ಬರುತ್ತೆ, ರೈತರಿಗೆ ಒಳ್ಳೆ ದುಡ್ಡು ಆಗುತ್ತೆ ಸರ್. ಸೆಟ್ಟಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ ಸರ್. ರೋಗ ಹೆಂಗೆ ಸರ್ ಈ ತಳಿದೇನು? ರೋಗ ಎರಡು ಎಲ್ಲ ಸೇಮ್ ಇರುತ್ತೆ ಸರ್. ಸರ್ ಈ ಸ್ಪೆಷಲ್ ಏನಿಲ್ಲ ಇದರಲ್ಲಿ, ಮಾಮೂಲಿ ಎಲ್ಲ ಇರ್ತದೆ ಅಷ್ಟೇ. ರೋಗದ ಬಗ್ಗೆ ಏನೋ ಡೌಟ್ ಒಟ್ಟು ರೈತರು ಹಾಕಿರಿ ಏನು ಸಮಸ್ಯೆ ಇಲ್ಲ ಸರ್? ತೊಂದರೆ ಇಲ್ಲ ಸರ್, ಹಾಕ್ಬೋದು. ನಾವು ಹಾಕಿದ್ದಾಗ ರಾಂಗ್ ಟೈಮಲ್ಲಿ ಮಳೆ ಜಾಸ್ತಿ ಇತ್ತು, ಆಗ ಒಂದ್ ಸ್ವಲ್ಪ ರೋಗ ಡೌನ್ ಜಾಸ್ತಿ ಆಗಿತ್ತು. ಈ ಟೈಮಲ್ಲಿ ಹಾಕಿದ್ರೆ ಸರ್ ಹೆಂಗೆ ಇದನ್ನೆಲ್ಲ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಿ ನೀವು? ಸರ್ ಬಯರ್ಸ್ ಇಲ್ಲಿಗೆ ಬರ್ತಾರೆ ಸರ್, ಹೌದಾ? ಪಾರ್ಟಿಗೆ ಬರ್ತಾರೆ, ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ನಮಗೆ ಅವ್ರು ರೇಟ್ ಸೆಟ್ ಆಯ್ತಂದ್ರೆ ಕೊಡ್ತಿಲ್ಲ ಅಂತ ಬೇರೆ ಯಾರು ಫೋನ್ ಮಾಡಿ ಮತ್ತೆ ಬರ್ತಾರೆ. ಅಂದ್ರೆ ನಿಮಗೆ ಬೆಳೆದಿರೋ ಖುಷಿ ಇದೆ ಸರ್, ಚೆನ್ನಾಗಿದೆ? ಖುಷಿ ಇದೆ, ಖುಷಿ ಇದೆ. ಓಕೆ, ನೋಡಿರಲ್ಲ ರೈತ ಬಂದವರೇ, ಗುಜರಾತ್ ಗ್ಲೋರಿ ಒಂದು ಹೊಸ ತಳಿನ, ಒಂದು ವೆರೈಟಿನ ನಮ್ಮ ರೈತರು ಬೆಳೆದು ತುಂಬ ಖುಷಿಯಾಗಿದ್ದಾರೆ. ಹಾಗೆ ಬಂದು ನೋಡೋಂಥ ರೈತರು ತುಂಬ ಖುಷಿ ಪಡ್ತಾರೆ. ತುಂಬ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ತಾಣಿದೆ, ಸೈಜು ಇದೆ ಮತ್ತು ಕ್ವಾಲಿಟಿ ಏನಿದೆ. ಹಂಗಾಗಿ ನೀವು ಬೆಳೆಯುವಂಥ ಯಾರು ರೈತರಿದೆ, ದಯವಿಟ್ಟು ಈ ಕಾಣ್ತಾರೆ ಅಂತ ನಂಬರಿಗೆ ಕಾಲ್ ಮಾಡಿರಿ. ನೀವು ಅವರು ಪೂರ್ತಿ ಡೀಟೇಲ್ಸ್ ಹೇಳ್ತಾರೆ, ಏನಿದ್ರು ನಿಮ್ಮ ಜೊತೆ ಸಪೋರ್ಟ್ ಆಗಿರ್ತಾರೆ, ಕೊಡ್ತಾರೆ. ಹಂಗಾಗಿ ಈ ತಳಿ ಏನಾದ್ರು ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ, ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ.